ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಲೋಕಸಭೆಯಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೋಮವಾರ ಏನಾಗುತ್ತೆ ಅಂತಂದ್ರೆ, ವಿರೋಧ ಪಕ್ಷದ ನಾಯಕ ಅಂತ ಅನ್ನಿಸ್ಕೊಂಡಿರುವಂತಹ ರಾಹುಲ್ ಇಟಲಿ ಭಾಷಣ ಮಾಡೋದಕ್ಕೆ ಅಂತ ಎದ್ದು ನಿಂತ್ಕೊಳ್ತಾರೆ. ಬಟ್ ಅದಾದ ನಂತರ ಒಂದು ದೊಡ್ಡ ಮಟ್ಟದ ಕೋಲಾಹಲ ಸದನದಲ್ಲಿ ಸೃಷ್ಟಿಯಾಗ್ಬಿಡತ್ತೆ. ಕಾರಣ ದೇಶ ವಿರೋಧಿ ನಡೆ, ಸೇನೆಗೆ ಆತ ಮಾಡಿದಂತಹ ಅವಮಾನ. ಅಮಿತ್ ಶಾಜಿ ಅವರು ಕೂಡ ಎದ್ದು ರಾಹುಲ್ ಇಟಲಿಗೆ ಸರಿಯಾದಂಥ ಉತ್ತರವನ್ನು ಕೊಡ್ತಾರೆ. ಬಟ್ ಹಾಗಾದ್ರೆ ಏನಾಯ್ತಲ್ಲಿ ನಿಜವಾಗ್ಲೂ? ಏನು ಗದ್ದಲ, ಏನು ದೇಶ ವಿರೋಧಿ ನಡೆ, ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸೋಮವಾರ ಏನಾಗುತ್ತೆ ಅಂತಂದ್ರೆ, ಎಡಪಂಥೀಯ ಮ್ಯಾಗಝಿನ್ ದಿ ಕ್ಯಾರವನ್ ಇದರ ಕನ್ಸಲ್ಟಿಂಗ್ ಎಡಿಟರ್ ಒಂದು ಲೇಖನವನ್ನು ಪ್ರಕಟ ಮಾಡಿರ್ತಾರೆ. ಅದರಲ್ಲಿ ಮಾಜಿ ಸೇನಾ ಮುಖ್ಯಸ್ಥ ಎಂ ನರಾವನೆ ಅವರ ಇನ್ನೂ ಪ್ರಕಟ ಆಗದಂತಹ ಸ್ಮರಣಿಕೆ ಅಂದ್ರೆ ಏನ್ ಹೇಳ್ಬಹುದು, ಮೆಮೋರಿಯಲ್ ಅಥವಾ ಪುಸ್ತಕವನ್ನ ಉಲ್ಲೇಖ ಮಾಡಿ 2020 ಲಡಾಖ್ ಭಾರತ ಚೈನಾ ಗಡಿ ಸಂಘರ್ಷದ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡಲಾಗಿತ್ತು. ಅಂದ್ರೆ ಒಂಥರ ಭಾರತವನ್ನ ತಗ್ಗಿಸೋ ರೀತಿಯಲ್ಲಿ, ಭಾರತಕ್ಕೆ ಅವಮಾನವನ್ನು ಉಂಟು ಮಾಡೋ ರೀತಿಯಲ್ಲಿ. ಈ ಲೇಖನಕ್ಕೆ ಸರಿಯಾದಂತಹ ಹಿನ್ನೆಲೆ ಇಲ್ಲ, ಸರಿಯಾದಂತಹ ಪರಿಶೀಲನೆ ಇಲ್ಲ, ಸರಿಯಾದಂತಹ ಕ್ರಾಸ್ ವೆರಿಫಿಕೇಶನ್ ಕೂಡ ಇಲ್ಲ. ಅಂತಹ ಲೇಖನವನ್ನ ಹಿಡ್ಕೊಂಡು ರಾಹುಲ್ ಇಟಲಿ ನೇರವಾಗಿ ಸಂಸತ್ತಲ್ಲಿ ಅದನ್ನ ಉಲ್ಲೇಖ ಮಾಡೋದಕ್ಕೆ ನಿಲ್ತಾರೆ. ಅಂಡ್ ಅದನ್ನೇ ಉಲ್ಲೇಖ ಮಾಡಿ ಅವರು ಭಾರತದ ರಕ್ಷಣಾ ನೀತಿ ಆಗಿರಬಹುದು, ಚೈನಾ ನೀತಿ ಆಗಿರಬಹುದು, ಮೋದಿಜಿ ಸರ್ಕಾರದ ದೇಶಭಕ್ತಿಯ ಮೇಲೆ ಪ್ರಶ್ನೆಯನ್ನ ಸಮೇತ ಎತ್ತುತ್ತಾರೆ. ಆದ್ರೆ ಇವೆಲ್ಲವನ್ನ ಮಾಡುವಂತಹ ಸಂದರ್ಭದಲ್ಲಿ ರಾಹುಲ್ ಇಟಲಿ ಕನಿಷ್ಠ ಅಂತಂದ್ರು 4 ದೊಡ್ಡ ನಿಯಮಗಳನ್ನ ಸದನದಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೂಲ್ಸ್ ಅನ್ನೆಲ್ಲ ಅವರು ಉಲ್ಲಂಘನೆ ಮಾಡಿದ್ದಾರೆ ನೋಡೋಣ. ರೂಲ್ ನಂಬರ್ 1, ಸಂಸತ್ತಲ್ಲಿ ಯಾವುದೇ ಮ್ಯಾಗಝಿನ್ ಲೇಖನ ಆಗಿರಬಹುದು, ಪತ್ರಿಕೆ ಒಂದಷ್ಟು ಪೀಸ್ಗಳನ್ನಾಗಿರ್ಬಹುದು, ಕ್ಲಿಪ್ಪಿಂಗ್ಸ್ ಅನ್ನಾಗಿರ್ಬಹುದು, ಅಥವಾ ಇನ್ನೂ ಪ್ರಕಟ ಆಗದಂತಹ ಪುಸ್ತಕದ ಆಧಾರದ ಮೇಲೆ ಚರ್ಚೆ ಮಾಡುವಂಥದ್ದು ಸಂಸತ್ತಿನ ನಿಯಮಗಳಿಗೆ ವಿರುದ್ಧ ಆಗಿರುವಂಥದ್ದು. ಹಾಗೆ ಮಾಡೋ ಹಾಗೆ ಇಲ್ಲ. ಆದರೂ ಪ್ರಕಟ ಆಗದಂತಹ ಆ ಮೆಮೋರಿಯಲ್ ಅನ್ನ, ಆ ಪುಸ್ತಕವನ್ನ ಉಲ್ಲೇಖ ಮಾಡಿ ಅವರು ಮೊದಲ ನಿಯಮವನ್ನ ಉಲ್ಲಂಘನೆ ಮಾಡ್ತಾರೆ. ಇನ್ನು ರಾಹುಲ್ ಇಟಲಿ ಬ್ರೇಕ್ ಮಾಡಿದಂತಹ ರೂಲ್ ನಂಬರ್ 2, ಸಂಸತ್ತಿನ ಒಳಗೆ ತಪ್ಪು ಮಾಹಿತಿಯನ್ನು ಹಂಚಿಕೊಂಡಿದ್ದು. ಚೈನಾದ ಟ್ಯಾಂಕರ್ಗಳು ಭಾರತದ ಗಡಿಗೆ ನುಗ್ಗಿದ್ದು ಅನ್ನುವಂತಹ ಸುಳ್ಳು ಮಾಹಿತಿಯನ್ನು ನೀಡ್ತಾರೆ. ಆದ್ರೆ ಇದೇ ವಿಚಾರದಲ್ಲಿ ಜನರಲ್ ನರಾವನೆ ಅವರು ಸ್ಪಷ್ಟ ಹೇಳಿಕೆಗಳನ್ನು ನೀಡಿದ್ದಾರೆ. ಅದು ಈಗಾಗಲೇ ಸಾರ್ವಜನಿಕವಾಗಿ ಲಭ್ಯ ಕೂಡ ಇದೆ. ಇಲ್ಲಿ ಮತ್ತೊಮ್ಮೆ ರಾಹುಲ್ ಇಟಲಿ ಸಂಸತ್ತಲ್ಲಿ ಸುಳ್ಳನ್ನ ಹೇಳಿ ಸಿಕ್ಕಾಕೊಂಡಿದ್ದಾರೆ. ರಾಷ್ಟ್ರ ಭದ್ರತೆಯಂತಹ ಗಂಭೀರ ವಿಚಾರದಲ್ಲಿ ದೃಢೀಕರಿಸದಂತ ಒಂದು ಮ್ಯಾಗಝಿನ್ ಕ್ಲಿಪ್ ಅನ್ನ ಹಿಡ್ಕೊಂಡು, ಅದರ ಲೇಖನವನ್ನ ಹಿಡ್ಕೊಂಡು ಅದೇ ಸತ್ಯ ಅಂತ ತೋರಿಸೋದಕ್ಕೆ ಹೋಗಿ ಈಗ ಸ್ವತಃ ಅವರೇ ಪೇಚಿಗೆ ಸಿಕ್ಕಾಕೊಂಡಿದ್ದಾರೆ. ಬೇಕಾದ್ರೆ ಎಂ ನರಾವನೆ ಅವರ ಹೇಳಿಕೆಗಳನ್ನ ನೋಡಿ ನೀವು. ಫ್ಯಾಕ್ಟ್ ನಂಬರ್ 1, ಮಾಜಿ ಸೇನಾ ಮುಖ್ಯಸ್ಥ ಎಂ ನರಾವನೆ ಅವರು ಹೇಳಿದ್ದು 1 ಇಂಚು ಭೂಮಿಯನ್ನು ಕೂಡ ಭಾರತ ಚೈನಾಗೆ ಕಳ್ಕೊಂಡಿಲ್ಲ, ನಾವು ಬಿಟ್ಟು ಕೊಟ್ಟಿಲ್ಲ. ಫ್ಯಾಕ್ಟ್ ನಂಬರ್ 2, ಚೈನಾ ಹೊಡೆತ ತಿಂದು ಪಕ್ಕದಲ್ಲಿ ಇತ್ತು ಅಂದ್ರೆ ಆ ಘರ್ಷಣೆಯಲ್ಲಿ ಚೈನಾಗೆ ಹೆಚ್ಚು ನಷ್ಟ ಆಗಿತ್ತು ಅನ್ನುವಂಥ ಅರ್ಥದಲ್ಲಿ ಅವರು ಆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಫ್ಯಾಕ್ಟ್ ನಂಬರ್ 3, ಚೈನಾ ರೀತಿಯಾದಂತಹ ಅವರ ದಬ್ಬಾಳಿಕೆಗೆ ಇವತ್ತು ಎದುರಾಗಿ ನಿಲ್ಬಹುದು ಅಂತ ನಾವು ಜಗತ್ತಿಗೆ ತೋರಿಸಿದೀವಿ. ಅಂದ್ರೆ ಭಾರತ ಇವತ್ತು ಬಲಿಷ್ಠ ಆಗಿದೆ ಅನ್ನುವಂಥ ಉತ್ತರವನ್ನ ಕೂಡ ಅವರು ಪಾಡ್ಕಾಸ್ಟ್ ಅಲ್ಲಿ ಹೇಳಿರುವಂಥದ್ದು. ಸೊ ಇಲ್ಲಿ ಇವರ ಮಾತಿನ ಮೂಲಕನೇ ಒಂದಂತೂ ಸ್ಪಷ್ಟ ಆಯಿತು, ಇವರು ಭಾರತದ ವಿರುದ್ಧವಾಗಿ ಏನನ್ನೂ ಬರೀಲಿಲ್ಲ, ಏನನ್ನು ಹೇಳಲಿಲ್ಲ. ರಾಹುಲ್ ಇಟಲಿ ತಮಗೆ ಬೇಕಾದ ಹಾಗೆ ಅಲ್ಲಿ ಒಂದು ಲೇಖನವನ್ನು ಹಿಡ್ಕೊಂಡು ಮಾತನಾಡಿರುವಂಥದ್ದು. ಇಲ್ಲಿ ರಾಹುಲ್ ಇಟಲಿ ಬ್ರೇಕ್ ಮಾಡಿದಂತಹ ರೂಲ್ ನಂಬರ್ 3, ಇಂತಹ ತಪ್ಪು ಮಾಹಿತಿ ದೇಶದ ಒಳಗೆ ಆಗಿರಬಹುದು, ಹೊರಗೆ ಆಗಿರಬಹುದು, ತಪ್ಪು ಚಿತ್ರಣವನ್ನ ನಿರ್ಮಿಸುತ್ತೆ, ಇನ್ನೊಬ್ಬರಿಗೆ ಇದು ಆಹಾರ ಆಗತ್ತೆ. ಸಂಸತ್ತಲ್ಲಿ ಹೇಳಿದಂತಹ ಮಾತು ಶಾಶ್ವತವಾಗಿ ದಾಖಲೆ ಆಗತ್ತೆ. ಇದು ರಾಜಕೀಯ ವಿಚಾರ ಮಾತ್ರ ಅಲ್ಲ, ರಾಷ್ಟ್ರೀಯ ಜವಾಬ್ದಾರಿಯ ವಿಚಾರ ಕೂಡ ಹೌದು. ಹಾಗಾಗಿ ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲೂ ಕೂಡ ರಾಹುಲ್ ಇಟಲಿ ಇಲ್ಲಿ ತಪ್ಪು ಮಾಡಿದ್ದಾರೆ, ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ, ಅದು ಕೂಡ ಸಂಸತ್ತಲ್ಲಿ ನಿಂತ್ಕೊಂಡು. ರೂಲ್ ನಂಬರ್ 4, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಕಟ ಆಗದಂತಹ ದಾಖಲೆಯನ್ನ ತೋರಿಸಬೇಡಿ ಅಂತ ತಡೆಯೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದನ್ನ ಮತ್ತೆ ಉಲ್ಲೇಖ ಮಾಡುವಂತಹ ಹುಚ್ಚು ಸಾಹಸಕ್ಕೆ ರಾಹುಲ್ ಇಟಲಿ ಕೈಯನ್ನ ಹಾಕುವ ಮೂಲಕ ಮತ್ತೆ ಒಂದು ರೂಲ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಅಂದ್ರೆ ಇದು ಯಾವುದೋ ಬೈ ಮಿಸ್ಟೇಕು, ಗೊತ್ತೇ ಆಗದೆ ಆದಂತಹ ಘಟನೆ ಅಲ್ಲ, ಇದು ಪೂರ್ವ ಯೋಜಿತ ತಂತ್ರದ ಭಾಗದ ಹಾಗೆ ಕಾಣಿಸ್ತಾ ಇದೆ.
ದಿ ಕ್ಯಾರವನ್ ಮಾದರಿಯ ಮ್ಯಾಗಝಿನ್ ಲೇಖನಗಳನ್ನ ಆಧಾರವಾಗಿ ಇಟ್ಕೊಂಡು ಭಾರತ ದೇಶದ ಇಮೇಜ್ಗೆ ಧಕ್ಕೆಯನ್ನು ಉಂಟು ಮಾಡೋದಕ್ಕೆ ರಾಹುಲ್ ಇಟಲಿ ಇಲ್ಲಿ ಪ್ರಯತ್ನವನ್ನ ಮಾಡಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದೇಶದ ಸೇನೆ, ಗಡಿ ಭದ್ರತೆ, ರಾಷ್ಟ್ರೀಯ ಹಿತಾಸಕ್ತಿ ಇಂತಹ ವೆರಿ ಸೆನ್ಸಿಟಿವ್ ವಿಚಾರದಲ್ಲಿ ರಾಜಕೀಯವನ್ನ ಮಾಡೋದು ಕೆಟ್ಟ ರಾಜಕೀಯ ಅಂತ ಹೇಳೋದಕ್ಕಾಗಲ್ಲ, ಇದನ್ನ ಅಪಾಯಕಾರಿ ಸಂಚು ಅಂತ ಹೇಳಬೇಕಾಗತ್ತೆ. ರಾಹುಲ್ ಇಟಲಿ ಎಷ್ಟು ಕಾಮಿಡಿಯನ್ನ ಮಾಡ್ತಾರೋ ನಮ್ಮ ದೇಶಕ್ಕೆ ಅವರು ಅಷ್ಟೇ ಡೇಂಜರಸ್ ಕೂಡ. ಎಚ್ಚರವಾಗಿರಿ. ಇವತ್ತವರು ಸಂಸತ್ತಲ್ಲಿ ಮಾಡಿರುವಂತದ್ದು ಅಂಥದ್ದೇ ಒಂದು ತಂತ್ರದ ಭಾಗ. ವೀಕ್ಷಕರೇ, ದೇಶದ ಸೇನೆಯ ಗೌರವವನ್ನ ಕೆಳಗೆ ಹಾಕುವಂತಹ ರಾಹುಲ್ ಇಟಲಿಯ ಪ್ರಯತ್ನವನ್ನ ಅಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಜಿ ಅವರು ಕೇವಲ 2 ನಿಮಿಷದಲ್ಲಿ ತಡೀತಾರೆ. ರಾಹುಲ್ ಆರೋಪಗಳಿಗೆ ತಕ್ಕವಾದಂತಹ ಉತ್ತರವನ್ನ ನೀಡ್ತಾರೆ. ರಾಹುಲ್ ಇಟಲಿ ಯಾವ ಮ್ಯಾಗಝಿನ್ ಪೀಸ್ ಅನ್ನ ತೋರಿಸಿ ಇದು ಮಾಜಿ ಸೇನಾ ಮುಖ್ಯಸ್ಥ MM ನರಾವನೆ ಅವರ ಪುಸ್ತಕದಿಂದ ತೆಗೆದುಕೊಂಡಿದ್ದು ಅಂತ ಹೇಳಿದ್ರು, ಆಗ್ಲೇ ಅಮಿತ್ ಶಾ ಜಿ ಅವರು ತಕ್ಷಣ ಎದ್ದು ನಿಂತು ಈ ಉಲ್ಲೇಖದ ಮೂಲ ಏನು ಅಂತ ಸಂಸತ್ತಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿ ಅಂತ ಕೇಳ್ಕೊಳ್ತಾರೆ. ಬಟ್ ಈ ಪ್ರಶ್ನೆಗೆ ರಾಹುಲ್ ಇಟಲಿ ಹತ್ರ ಉತ್ತರ ಇರಲಿಲ್ಲ. ಒಂದ್ ಸ್ವಲ್ಪ ಹೊತ್ತು ಅವರು ಮೌನವಾಗಿ ನಿಂತ್ಕೊಳ್ತಾರೆ. ಯಾಕೆಂತಂದ್ರೆ ಅವರು ತಂದಿದ್ದಂತಹ ಮ್ಯಾಗಝಿನ್ ಲೇಖನಕ್ಕೆ ಅವರಿಗೂ ಸ್ಪಷ್ಟ ಉತ್ತರ ಇರಲಿಲ್ಲ. मैगजीन की रिपोर्ट है, नरवणे जी ने नहीं कहा, इतना बोल दे। रिकॉर्ड पर बोले कि नरवणे ने नहीं कहा है। रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई, वो स्पष्ट करें। नरवणे की रिपोर्ट नहीं है, नरवणे का पुस्तक नहीं है, इतना स्पष्ट करे। मैगजीन तो कुछ भी लिख सकता है. ಅದಕ್ಕೆ ಕ್ಲಾರಿಟಿ ಇರಲಿಲ್ಲ. ರಾಹುಲ್ ಇಟಲಿ ಅವರಿಗೆ ನಿಮಗೆ ನಾಚಿಕೆ ಆಗಲ್ವಾ ಅಂತ? ಸಂಸತ್ತು ನಿಮಗೇನು ಪ್ರಚಾರದ ವೇದಿಕೆ ಅಂತ ಅಂದ್ಕೊಂಡ್ರಾ? ಸಂಸತ್ತು ನಿಯಮ ಪುಸ್ತಕದ ಪ್ರಕಾರ ನಡೆಯುತ್ತೆ ವಿನಃ ನಿಮ್ಮ ಪ್ರಚಾರದ ಪ್ರಕಾರ ನಡೆಯೋದಿಲ್ಲ. ಅಲ್ಲೂ ನಿಮ್ಮ ಚೀಪ್ ಪಾಲಿಟಿಕ್ಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಏನ್ ಹೇಳಬೇಕು? ಯಾವುದನ್ನೇ ನೀವು ಉಲ್ಲೇಖ ಮಾಡಬೇಕಾದ್ರೂ ಕೂಡ ಅದಕ್ಕೆ ಅಧಿಕೃತವಾದಂತಹ ಮೂಲ ಬೇಕು. ಆದ್ರೆ ನೀವು ಇನ್ನೂ ಪ್ರಕಟ ಆಗದಂತಹ ಅಧಿಕೃತ ಅನುಮತಿ ಇಲ್ಲದಂತಹ ಜನರಲ್ MM ನರಾವನೆ ಅವರ ಬುಕ್ ಅನ್ನು ಬಳಸೋದಕ್ಕೆ ಯಾಕೆ ಹಠವನ್ನ ಮಾಡಿದ್ರಿ? ಅದಕ್ಕೆ ಅನುಮತಿ ಇಲ್ಲ ಅಂತ ಹೇಳಿದ ಮೇಲೂ ಅಂತಹ ಹುಚ್ಚು ಸಾಹಸಕ್ಕೆ ಯಾಕೆ ಕೈಯನ್ನ ಹಾಕ್ತಾ ಇದ್ದೀರಿ ಕೇಳಬೇಕು ನಾವು. ಇದು ಯಾಕಂದ್ರೆ ದೇಶದ ಭದ್ರತೆಯ ವಿಚಾರ. ಅದೇ ಸೇನಾ ಮುಖ್ಯಸ್ಥರು ಸಾರ್ವಜನಿಕವಾಗಿ 1 ಇಂಚು ಭೂಮಿಯನ್ನು ಕೂಡ ನಾವು ಕಳ್ಕೊಂಡಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೂ ನೀವು ಅದನ್ನು ಕಡೆಗಣಿಸಿ ಅದ್ಯಾವುದೋ ಸೋರಿಕೆ ಆದಂತ ಒಂದಷ್ಟು ಸಾಲುಗಳನ್ನು ಮಾತ್ರ ಹಿಡ್ಕೊಂಡು ಸರ್ಕಾರದ ಮೇಲೆ ಪರೋಕ್ಷವಾಗಿ ನಮ್ಮ ಸೇನೆಯ ಮೇಲೆ ಅನುಮಾನವನ್ನ ಹುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಲ್ಲ, ಯಾಕೆ? ನಮಗೆ ಉತ್ತರ ಬೇಕು. ನೇಷನ್ ವಾಂಟ್ಸ್ ಟು ನೋ. ರಾಹುಲ್ ಇಟಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಸೇನೆಗೆ ಅವಮಾನ ಮಾಡುವಂತ ಅವಕಾಶವನ್ನ ಯಾವತ್ತು ತಪ್ಪಿಸ್ಕೊಂಡಿದ್ದನ್ನ ನಾನು ನೋಡ್ಲಿಲ್ಲ. ಅದು ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು, ಏರ್ ಸ್ಟ್ರೈಕ್ ಆಗಿರಬಹುದು, ಆಪರೇಷನ್ ಸಿಂಧೂರ್ ಆಗಿರಬಹುದು. ಪ್ರತಿ ಸಂದರ್ಭದಲ್ಲೂ ಕೂಡ ರಾಹುಲ್ ಇಟಲಿ ಇದನ್ನೇ ಮಾಡ್ಕೊಂಡು ಬಂದಿರುವಂತದ್ದು. ಸೇನೆಗೆ ಅವಮಾನವನ್ನ ಮಾಡುವಂತದ್ದು, ಸೇನೆ ಮೇಲೆ ಅನುಮಾನವನ್ನ ಮೂಡಿಸುವಂತದ್ದು, ಸೇನೆ ಬಗ್ಗೆ ತಪ್ಪಾದಂತ ಮಾಹಿತಿಯನ್ನ ನೀಡುವಂತದ್ದು. ನಾಚಿಕೆ ಆಗಲ್ವಾ? ಭಾರತದ ಸಂಸದರ ನೀವು? ಸುಪ್ರೀಂ ಕೋರ್ಟ್ ಒಂದು ಬಾರಿ ಸೇನೆಯ ವಿಚಾರದಲ್ಲಿ ನಿಮಗೆ ಬುದ್ಧಿಯನ್ನ ಹೇಳಿತ್ತು, ಆದ್ರೂ ನಿಮಗೆ ಅರ್ಥ ಆಗಲಿಲ್ವಾ ಅಂತ. ವೀಕ್ಷಕರೇನು ರಾಹುಲ್ ಇಟಲಿ ಮಾತಿಗೆ ಸಪೋರ್ಟ್ ಅನ್ನ ಮಾಡಿಕೊಂಡು ಪ್ರಿಯಾಂಕಾ ಮಾತೆ ಅವರು ಬರ್ತಾರೆ. ಅವ್ರು ಹೇಳ್ತಾರೆ, ರಾಹುಲ್ ಸೇನೆಗೆ ಅಪಕೀರ್ತಿ ಮಾಡೋದಕ್ಕೆ ಪಾಪ ಪ್ರಯತ್ನವನ್ನೇ ಮಾಡಲಿಲ್ಲ. ನನ್ನ ಸಹೋದರ ಯಾವತ್ತೂ ಕೂಡ ಭಾರತೀಯ ಸೇನೆಯ ವಿರುದ್ಧ ಕೆಟ್ಟ ಮಾತನ್ನ ಹೇಳೋದೇ ಇಲ್ಲ. ಆತ ಪಾಪ ಸೇನಾ ಮುಖ್ಯಸ್ಥರ ಪುಸ್ತಕದಲ್ಲಿರುವಂತ ಒಂದು ಭಾಗವನ್ನು ಓದಿದಾನಷ್ಟೇ. ಬಿಜೆಪಿ ಯಾವಾಗ್ಲೂ ಹೀಗೆ ಏನಾದ್ರೂ ಮುಚ್ಚಿಡ್ಬೇಕಾಗಿರುವಂತ ವಿಚಾರ ಹೊರಬಂದಾಗ್ಲಿಲ್ಲ ಇದೇ ರೀತಿ ಮಾತಾಡ್ತಾರೆ. ಪಾಪ ಮೇಡಮಿಗೆ ತಮ್ಮ ಸಹೋದರನಿಗೆ ಸುಪ್ರೀಂ ಕೋರ್ಟ್ ಸೇನೆಗೆ ಅಗೌರವವನ್ನ ತೋರಿಸೋದಕ್ಕೆ ಒಂದು ಬಾರಿ ತರಾಟೆಗೆ ತೆಗೆದುಕೊಂಡಿದ್ದು ಮರ್ತೇ ಹೋಗಿದೆ ಅಂತ ಅನ್ಸುತ್ತೆ ಅಲ್ವಾ? ಆಮೇಲೆ ಮಹಾಪ್ರಭು ಜವಾಹರ್ಲಾಲ್ ನೆಹರು ಅವರು ಸುಮಾರು 38,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಚೈನಾಗೆ ತಟ್ಟೆ ಮೇಲೆ ಇಟ್ಟುಕೊಟ್ಟಿದ್ದು ಪಾಪ ಮೇಡಮಿಗೆ ನೆನಪೇ ಇಲ್ಲ ಅಂತ ಅನ್ಸುತ್ತೆ. ಅದನ್ನ ಅಕ್ಸೈ ಚಿನ್ ಅಂತ ಕರೀತಾರೆ. ನೆನಪಾಗ್ತಾ ಇದೆಯಾ ಪ್ರಿಯಾಂಕಾ ವಾದ್ರಾ ಅವರೇ? ಏನು POK ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ನಿಯಂತ್ರಣಕ್ಕೆ ಹೋಗೋದಕ್ಕೆ ಅದೇ ಮಹಾಪ್ರಭು ನೆಹರು ಅವತ್ತು ತೆಗೆದುಕೊಂಡಂತಹ ನಿರ್ಧಾರಗಳೇ ಕಾರಣ ಅನ್ನುವಂಥದ್ದು ಮರ್ತು ಹೋಗಿದ್ಯಾ ನಿಮ್ಮಗಳಿಗೆ? ವೀಕ್ಷಕರು, ನಾನು ಇಲ್ಲಿ ಒಂದು ಕ್ವಶನ್ಸ್ ಕೇಳ್ಕೊಂಡು ಹೋಗ್ತೀನಿ, ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. 38,000 ಚದರ ಕಿಲೋಮೀಟರ್ ಅಕ್ಸೈ ಚಿನ್ ಪ್ರದೇಶವನ್ನ ಚೈನಾದ ನಿಯಂತ್ರಣಕ್ಕೆ ಕೊಟ್ಟಿದ್ದು ಯಾರು? ಯಾರಿಂದ ಹೋಯಿತು? ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು, ಕರೆಕ್ಟಾ?
ಅರುಣಾಚಲ ಪ್ರದೇಶದ ಒಂದಷ್ಟು ಭಾಗಗಳ ಮೇಲೆ ಚೈನಾ ಹಕ್ಕನ್ನು ಸಾಧಿಸೋದಕ್ಕೆ ಕಾರಣ ಯಾರು? ಒನ್ಸ್ ಅಗೇನ್ ಜವಾಹರ್ಲಾಲ್ ನೆಹರು. 1 ಇಂಚು ಭೂಮಿಯನ್ನ ಕೂಡ ನಾವು ಕಳ್ಕೊಂಡಿಲ್ಲ, ನಾವು ಇದ್ದ ಜಾಗದಲ್ಲೇ ಇದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ಯಾರು? ಮಾಜಿ ಸೇನಾ ಮುಖ್ಯಸ್ಥರಾದಂತಹ MM ನರಾವನೆ ಅವರು. ಯಾವಾಗ? ಮಾರ್ಚ್ 20, 2021 ಕೊಟ್ಟಿರುವಂತಹ ಹೇಳಿಕೆ ಇದು. ಇನ್ನು ಮ್ಯಾಗ್ಝಿನ್ ಲೇಖನದ ಭಾಗಗಳನ್ನ ಜನರಲ್ ನರಾವನೆ ಅವರ ಪುಸ್ತಕದಿಂದ ಬಂದದ್ದು ಅಂತ ಹೇಳಿ ಸಂಸತ್ತಲ್ಲಿ ಅದನ್ನು ಉಲ್ಲೇಖ ಮಾಡಿದಂಥವ್ರು ಯಾರು? ರಾಹುಲ್ ಇಟಲಿ. ಕರೆಕ್ಟಾ? ಭಾರತದ ಭೂಭಾಗವನ್ನ ಚೈನಾ ಹಿಡ್ಕೊಂಡಿದೆ, ಅವರ ಹಿಡಿತದಲ್ಲಿ ಇದೆ ಅನ್ನುವಂಥ ಹೇಳಿಕೆಯನ್ನ ಸಂಸತ್ತಲ್ಲಿ ಪದೇ ಪದೇ ಹೇಳ್ತಾ ಇರುವಂಥವ್ರು ಯಾರು? ಇದೇ ರಾಹುಲ್ ಇಟಲಿ. ಈಗ ಪಾಯಿಂಟಿಗೆ ಬರ್ತೀನಿ. ಅದೇ ಚೈನಾ ಜೊತೆಗೆ ರಹಸ್ಯ ಒಪ್ಪಂದವನ್ನ ಮಾಡಿಕೊಂಡು ರಾಜೀವ್ ಗಾಂಧಿ ಫೌಂಡೇಶನ್ಗೆ ಚೈನಾದಿಂದ ಹಣ ಬರ್ತಾ ಇರೋದು ಸತ್ಯನಾ? ಅಫ್ಕೋರ್ಸ್ ಸತ್ಯ. ಆ್ಯಂಡ್ ಅದನ್ನ ತರ್ತಾ ಇರೋದು ಯಾರು ಹೇಳಿ? ರಾಹುಲ್ ಇಟಲಿ. ಈ ಫೋಟೋದಲ್ಲಿ ಸೈನ್ ಮಾಡ್ತಾ ಇರೋದು ಯಾರು ಹೇಳಿ? ರಾಹುಲ್ ಇಟಲಿ. ಸಂಸತ್ತಲ್ಲಿ ಆತ ನೀಡುವಂತ ಹೇಳಿಕೆಗಳಿಗೂ ಈ ಫೋಟೋಗೂ ಏನಾದರೂ ಕನೆಕ್ಷನ್ ಇದೆಯಾ? ಇದೆ ಅಲ್ವಾ? ಅಷ್ಟೇ, ಅರ್ಥ ಆಯಿತು ಅಂತ ಅಂದುಕೊಳ್ತೀನಿ. ಇದೇ ಕ್ಯಾರವನ್ ಆ ಒಂದು ಮ್ಯಾಗ್ಝಿನ್ ಏನಿದೆ, ನರೇಂದ್ರ ಮೋದಿಜಿಯವರು ಸೇನೆಗೆ ಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ರು ಅಂತಾನು ಒಪ್ಕೊಂಡ್ಬಿಟ್ಟಿದೆ. ಆದರೂ ರಾಹುಲ್ ಇಟಲಿ ಈ ರೀತಿಯಾದಂಥ ಹೇಳಿಕೆಯನ್ನ ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ರಾಹುಲ್ ಇಟಲಿ ಸಂಸತ್ತಿನ ಒಳಗೆ ಭಾರತದ ಬಗ್ಗೆ ನಕಾರಾತ್ಮಕ ಮಾತುಗಳನ್ನು ಆಡಬೇಕಾಗಿತ್ತು, ಅದನ್ನ ಅಂತಾರಾಷ್ಟ್ರೀಯ ಮೀಡಿಯಾ ಹೈಲೈಟ್ ಮಾಡಬೇಕಾಗಿತ್ತು, ಆ ಮೂಲಕ ಭಾರತಕ್ಕೆ ಕೆಟ್ಟ ಹೆಸರನ್ನ ತರಬೇಕಾಗಿತ್ತು. ಇದು ಅವರ ಉದ್ದೇಶ, ರಾಹುಲ್ ಇಟಲಿ ಅವರ ಸ್ಪಷ್ಟ ಉದ್ದೇಶ ಇದು. ಬಟ್ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಬಿಕಾಸ್ ರಾಹುಲ್ ಇಟಲಿ ಈಸ್ ಅ ವೆರಿ ಡೇಂಜರಸ್, ಸೊ ಬಿ ಕೇರ್ಫುಲ್ ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.